ಗೌರಿಬಿದನೂರು ನಗರದ ಹೊರವಲಯದ ಸಕ್ಕರೆ ಕಾರ್ಖಾನೆ ಹಿಂಭಾಗದಲ್ಲಿನ ಕಿಂಡಿ ಅಣೆಕಟ್ಟೆ ಕಾಲುವೆಗೆ ಹಾಗೂ ರಾಷ್ಟ್ರೀಯ ಹೆದ್ದಾರಿ 69ರ ಅಂಡರ್ ಪಾಸ್ನಲ್ಲಿನ ಡ್ರೈನೇಜ್ಗೆ ಕಾರ್ಖಾನೆಗಳ ರಾಸಾಯನಿಕ ತ್ಯಾಜ್ಯವನ್ನು ರಾತ್ರೋರಾತ್ರಿ ತಂದು ಸುರಿಯುತ್ತಿದ್ದಾರೆ. ಇದರಿಂದ ನದಿಯು ಕಾಲುವೆಯಲ್ಲಿನ ಮೀನುಗಳ ಮಾರಣಹೋಮವೇ ನಡೆದು ಹೋಗಿದೆ. ಈ ಬಗ್ಗೆ ಸಂಬಂಧಪಟ್ಟವರ ಸೂಕ್ತ ತನಿಖೆ ನಡೆಸಿ ಕಾನೂನು ರೀತ್ಯ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂದು ಮತ್ತು ರೈತ ಸಂಘದ ಅಧ್ಯಕ್ಷ ಲೋಕೇಶ್ ಗೌಡ ಆಗ್ರಹಿಸಿದ್ದಾರೆ. ತಾಲೂಕಿನ ಕುಡುಮಲಕುಂಟೆಯ ಬಳಿ ಕೈಗಾರಿಕಾ ಪ್ರಾಂಗಣವನ್ನು ಸ್ಥಾಪಿಸಿರುವುದು ಸರಿಯಷ್ಟೇ. ಆದರೆ ಅತಿ ಹೆಚ್ಚು ರೆಡ್ ಝೋನ್ ಕಾರ್ಖಾನೆಗಳೇ ತಲೆ ಎತ್ತಿದ್ದು ಫ್ಯಾಕ್ಟರಿಯಿಂದ ಹೊರಸೂರುವ ಹೊಗೆಯ ದುರ್ವಾಸನೆ ಹಾಗೂ ತ್ಯಾಜ್ಯದಿಂದ ಕುಡುಮಲಕುಂಟೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಸಾರ್ವಜನಿಕರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಬಗ್ಗೆ ಪರಿಸರ ಮಾಲಿನ್ಯ ಮಂಡಳಿಯವರಿಗೆ ದೂರಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಪರಿಸರ ಮಾಲಿನ್ಯ ಅಧಿಕಾರಿಗಳು ಕಾಟಾಚಾರಕ್ಕೆ ಕಾರ್ಖಾನೆಗೆ ಭೇಟಿ ನೀಡಿ ಎಲ್ಲವೂ ಸರಿಯಿದೆ ಎಂದು ಹೇಳಿ ಹಿಂದಿರುಗುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇನ್ನು ಕಾರ್ಖಾನೆಯಿಂದ ಬರುವ ರಾಸಾಯನಿಕ ತ್ಯಾಜ್ಯವನ್ನು ನಿರ್ದಿಷ್ಟ ಪ್ರದೇಶದಲ್ಲಿ ಸರಿಯಾದ ವಿಧಾನಗಳಿಂದ ವಿಲೇವಾರಿ ಮಾಡಬೇಕು. ಕಾರ್ಖಾನೆಯ ತ್ಯಾಜ್ಯವನ್ನು ಸರಿಯಾಗಿ ನಿರ್ವಹಿಸಬೇಕು. ಇಲ್ಲವಾದಲ್ಲಿ ಅದು ವಿವಿಧ ಪರಿಸರ ಸಮಸ್ಯೆಗಳಿಗೆ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಆದರೆ ಇಲ್ಲಿನ ಕಾರ್ಖಾನೆಯವರು ರಾತ್ರೋರಾತ್ರಿ ನಗರದ ಹೊರವಲಯದ ನದಿ ನಾಲೆಗಳಿಗೆ ಸುರಿದು ಪರಾರಿಯಾಗುತ್ತಿದ್ದಾರೆ. ಕಿಂಡಿ ಅಣೆಕಟ್ಟೆ ಕಾಲುವೆಗೆ HN ವ್ಯಾಲ್ಯೂ ನೀರು ಕಾಲುವೆಗಳ ಮೂಲಕ ವಿವಿಧ ಕೆರೆಗಳಿಗೆ ಹರಿಯುತ್ತಿದೆ. ಇಂತಹ ಕಾಲುವೆಗಳಿಗೆ ಕುಡುಮಲಕುಂಟೆಯ ಕೆಲವು ಕಾರ್ಖಾನೆಯವರು ತ್ಯಾಜ್ಯವನ್ನು ಸುರಿಯುತ್ತಿರುವುದರಿಂದ ಕಾಲುವೆಯಲ್ಲಿನ ಮೀನುಗಳು ಸಾವನ್ನಪ್ಪುತ್ತಿವೆ. ದನಕರುಗಳು ಈ ನೀರನ್ನು ಕುಡಿದು ಅನಾರೋಗ್ಯ ಸಮಸ್ಯೆ ಅಥವಾ ಪ್ರಾಣವನ್ನು ತೆತ್ತರ. ಇದಕ್ಕೆ ಯಾರೂ ಹೊಣೆ? ಅಂತರ್ಜಲದಲ್ಲಿ ರಾಸಾಯನಿಕ ವಿಷ ಸೇರುತ್ತಿದೆ. ಇದರಿಂದ ಕೊಳವೆ ಬಾವಿಗಳಲ್ಲಿ ವಿಷಯುಕ್ತ ನೀರು ಹೊರಬರುತ್ತಿದೆ. ಇದು ಸಾರ್ವಜನಿಕರ ಮೇಲೆ ದುಷ್ಪರಿಣಾಮ ಬೀರುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ, ಯಾರು ಮರಳೂರು ಕಾಲುವೆಗೆ ಕಾರ್ಖಾನೆಯ ತ್ಯಾಜ್ಯವನ್ನು ಸುರಿದಿದ್ದಾದರೋ ಅವರು ಕಾರ್ಖಾನೆಯನ್ನು ಮುಚ್ಚಿಸಬೇಕು, ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಳಬೇಕು. ಇಲ್ಲವಾದಲ್ಲಿ ನಗರದ ಬೈಪಾಸ್ ರಸ್ತೆ ತಡೆ ನಡೆಸಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಅವರುಗಳು ಎಚ್ಚರಿಸಿದರು. ಇನ್ನು ಸುದ್ದಿ ತಿಳಿಯುತ್ತಿದ್ದಂತೆ HN ವ್ಯಾಲಿ ಅಧಿಕಾರಿಗಳ ತಂಡ ಬಂದು ನೀರನ್ನು ಶೇಖರಿಸಿಕೊಂಡು ಪ್ರಯೋಗಾಲಯಕ್ಕೆ ರವಾನಿಸಿ ಪರೀಕ್ಷಿಸಿ ಇದು ಯಾವ ರಾಸಾಯನಿಕ ಹಾಗೂ ಯಾವ ಕಾರ್ಖಾನೆಯವರದ್ದು ಎಂದು ತಿಳಿದುಕೊಂಡು ಕಾರ್ಖಾನೆಯ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಅಲ್ಲ ರೀ, ಮೀನು ಹಿಂಗ್ ಹೋಗಿರುತ್ತೆ. ಮೀನುಗಳು ಯಾವತ್ತೂ ಹೋಗಲ್ಲ. ನೀರು ಮೀನು ಅಲ್ಲೆಲ್ಲ